2023 ನಮ್ಮ ಎಲ್ಲ ಹಂಗೆಲ್ಲ ಮಾತಾಡಬೇಡ, ಬಾಯ್ ಮುಚ್ಕೊಳ್ಳ. ಕೆಟ್ಟಪ್ಪ ಮಾತಾಡಬೇಡ, ಮಾತಾಡ. ನೀವು ಇದೇ ತರ ಬೈಯೋದಾದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಮಾತಾಡೋಣ, ನೀನು ಬೈಬೇಡ ನೀನು ಅಂತ ಕೆಟ್ಟದ್ದಲ್ಲ. ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೊಸೆಷನ್ ಚಿಕ್ಕ ಪುಟ್ಟದಾದ್ರೂ ಕೂಡ ನಮ್ಮ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ. ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತಿರಲ್ಲ, ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೆಷನ್ಗಳಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲೊಬ್ಬ ಯೋಗಿ ಆದಿತ್ಯನಾಥ್ ಇದ್ದಾರೆ. ನೀವಿಲ್ಲಿ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನನ್ನು ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನ ನಿರೀಕ್ಷೆ ಮಾಡಕ್ಕಾಗಲ್ಲ. ಇವತ್ತು ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮನಸ್ಥಿತಿ ಕೊಡೋ ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು. ಪೊಲೀಸರಿಂದ ಹೋಗಬೇಡಿ ನೀವು. ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಮಂತಿರುತ್ತೆ. ಮೇಲ್ಗಡೆಯಿಂದ ನಿಮಗೆ ನಾಗಮಂಗಲದಲ್ಲಿ ಆರ್ಡರ್ ಏನ್ ಬಂತು? ಗೃಹ ಸಚಿವರು ಬಂದ್ರ, ಕಲ್ಪಿಸಾಡುಗಳು ಬಂದ್ರ, ಅಂಗಡಿನ ಸುಟ್ಟಾಕ್ತಾಗ ಬಂದ್ರ, ಸಣ್ಣ ಪುಟ್ಟ ಘಟನೆ ಅಂದ್ರು. ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಯಾಕೆ ಬೈತೀರಿ? ಬೈಯಕ್ ಹೋಗಬೇಡಿ ಬಂಧುಗಳೇ. ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ. ನಮ್ಮ ಹುಡುಗರದ್ದು ನಮ್ಮ ಡಿಮಾಂಡ್ ಇಷ್ಟೇನೆ. ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾದ್ರೆ ಕಲ್ಲು ಬಿಸಾಡಿದ್ರಲ್ಲ, ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ, ನನಗೆ ಗೊತ್ತು. ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು. ಆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು, ತಂದವನು ಯಾವನು, ಆ ಮುಲ್ಲ ಯಾವನವನು, ಆ ಮುಲ್ಲ ಅರೆಸ್ಟ್ ಆಗಬೇಕು, ಆ ಕಲ್ಲು ಬಿಸಾಡಿದವರು ಅರೆಸ್ಟ್ ಆಗಬೇಕು. ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿಗೆ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ, ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅವ್ರ ಮೇಲೆ ಲಾಠಿ ಬೀಸೋರು ಯಾರಿದವ್ರೆ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು. ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಆ ಡಿಜೆ ಆಫ್ ಮಾಡಿಸ್ತಾರೆ. ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ. ನಮ್ಮ ಹುಡುಗರು ಯಾರು ಕೂಡ ಕಲ್ಲೊಡೆ ಸಂಸ್ಕೃತಿಯಿಂದ ಬಂದವರಲ್ಲ. ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿ ನಿಲ್ತಾರಷ್ಟೇ. ಆಮೇಲೆ ಒಂದು ಯೋಚನೆ ಮಾಡಿ, 700 ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು, 200 ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು, ಇಷ್ಟಾಗಿ 80% ಹಿಂದೂಗಳಿದ್ದಾರೆ ಅಂದ್ರೆ ನಮ್ಮ ಹತ್ರ ಹೋರಾಟದ ಮನೋಭಾವನೆ. ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರನ್ನ ಇಟ್ಕೊಂಡಿದ್ದೀವಿ, ರಾಣಾ ಪ್ರತಾಪ್ ಇಟ್ಕೊಂಡಿದ್ದೀವಿ. ನಮ್ಮವರು ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ. ಹಿಂದೂಸ್ ನೆವರ್ ಆಕ್ಟ್, ಓನ್ಲಿ ರಿಯಾಕ್ಟ್. ಅವ್ರು ಯಾರಿಗೂ ಕಲ್ಪಿಸೋದನ್ನ ಸುಮ್ಮನೆ ಬಿಡಲ್ಲ. ಆ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೀನಿ, ನಾವು ಶಾಂತಿಯುತವಾಗಿ ತೆರಳುತ್ತೀವಿ. ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ. ಆ ಮುಲ್ಲನ್ನ ಅರೆಸ್ಟ್ ಮಾಡ್ತೀರಾ? ಅದೇ ರೀತಿಯಲ್ಲಿ ಕಲ್ ತಗೊಂಡೋಗಿದ್ದಾರಲ್ಲ, ಆ ಕಲ್ ತಗೊಂಡೋಗಿರೋರು ಯಾರು? ಆ ಮಸೀದಿನ ಬಾಗಿಲು ಮುಚ್ಚಿಸ್ಬೇಕು ನೀವು. ಯಾಕಂದ್ರೆ ಮಸೀದಿ ಒಳಗಡೆ ಕಲ್ ಬಿತ್ತಲ್ಲ. ನಿಮ್ ಮೈಸೂರಿನಲ್ಲಿ ಕ್ಯಾತ್ಮಾರ್ನಹಳ್ಳಿನಲ್ಲೂ ಕೂಡ 2015ರಲ್ಲಿ ಇದೇ ಸಿದ್ದರಾಮಯ್ಯನವರು ಇರ್ಬೇಕಾದ್ರೆ ರಾಜು ಮಾಡ್ರ ಕೇಸ್ ಆಯ್ತು. ಆವತ್ತಿನ ಇವತ್ತರೆಗೂ ಮಸೀದಿ ಬಿಟ್ಟಿಲ್ಲ. ಅವತ್ತು ಮಸೀದಿ ಮುಚ್ಚಿದ್ದೀನಿ. ನೀವು ಮುಚ್ಚಿಸ್ತೀರಾ? ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ? ನಾವು ಶಾಂತಿಯುತವಾಗಿ ಮನೆಗೆ ತೆರಳ್ತೀವಿ. ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಇನ್ನು ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ, ನಾನು ಪೊಲೀಸರಿಗೆ ಹೇಳ್ತೀನಿ. ಒಂದು ನಿಮಿಷ. ಈಗ 2023ರಲ್ಲಿ ಕೇಳಿ ಬಯಸ್ತೇನೆ, ಅಥವಾ ನಮ್ಮ ಸರ್ಕಾರ ಕೇಳಿ ಬಯಸ್ತೇನೆ, ಮತ್ತೆ ಮುಸಲ್ಮಾನರು ಕೇಳಿ ಬಯಸ್ತೇನೆ. ಅಲ್ಲೊಂದು ಬಿಟ್ರೆ ದೇವ್ರಿಲ್ಲ. ನಿಮ್ ದೇವ್ರ ಒಬ್ಬರೇ ಇರೋದ ಅಲ್ರೇ?
ದೇವ್ರಿಲ್ಲ ದೇವ್ರಿಲ್ಲ ಅಂತಿರಲ್ಲ, ಅರಬ್ಬಿಂದ ಇಲ್ಲಿಗೆ ಯಾಕ್ರಿ ಬಂದಿದ್ದೀರಿ ನೀವು? ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು. ನಾವು ನೆಲ ಜಲನ ಪ್ರೀತಿಸ್ತೀವಿ. ನಾವಿಲ್ಲಿ ಇವ್ರ ಮಸೀದಿ ಎದುರುಗಡೆ ಒತ್ಕೊಳ್ಳೆ ಕೂಗ್ಬಾರ್ದಂತ ನೀವು ಮಾತ್ರ ಅಲ್ಲನ್ ಬಿಟ್ರು ದೇವ್ರಿಲ್ಲ ದೇವ್ರಿಲ್ಲ ಅಂತ 3 ಹೊತ್ತು ಬಂಬಡಿ ಬಜಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳ್ಳಲ್ವಾ? ಆಗ ಮಸೀದಿ ಎದುರುಗಡೆ ಒತ್ಕೊಳ್ಳೇದ್ ಮಾಡ್ಬೇಡಿ, ಮಸೀದಿ ಎದುರುಗಡೆ ಒತ್ಕೊಳ್ಳೆ ಡಿಜೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ. ಇದನ್ನ ಪೊಲೀಸರೇ, ಇದನ್ನು ಕೂಡ ನ್ಯಾಯ ಅಲ್ಲ. ಆಳುವವರು 2.5 ವರ್ಷಕ್ಕೆ ಬದಲಾಗ್ತಾರೆ, ಆಳುವವರು 2.5 ವರ್ಷಕ್ಕೆ ಬದಲಾಗ್ತಾರೆ. ಆದ್ರೆ ನೀವು ಸರ್ವಿಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡಿಕೊಡಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿನ ಕಲ್ಲಾಗಿ ಬಂತು, ಆ ಮುಲ್ಲಾ ಯಾರು ಅವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತೀವಿ, ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟು ನಾವು ಇಲ್ಲಿಂದ ತೆರಳ್ತೀವಿ.